Littering in public places is injurious to the environment. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಇವತ್ತು 15th ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ. ಸೊ ಗಿಡಗಳನ್ನು ಹಂಚೋಣ ಅನ್ನೋ ಒಳ್ಳೆ ಉದ್ದೇಶದಿಂದ 2500 ಗಿಡಗಳನ್ನು ನಮ್ಮ ಹೈಲಕ್ಸ್ ಅಲ್ಲಿ ತುಂಬಿಸ್ಕೊಂಡು ಹೊರಟಿದ್ದೀವಿ. ಈ ಜರ್ನಿ ಒಂದು ಡಿಫ್ರೆಂಟ್ ಆದಂತಹ ಡೆಸ್ಟಿನೇಷನ್ ಕಡೆಗಾಗಿರುತ್ತೆ ಆ್ಯಂಡ್ ಇಟ್ಸ್ ಗೋಡ್ ಬಿ ಅ ವೆರಿ ಲಾಂಗ್ ಮಾನ್ಸೂನ್ ಡ್ರೈವ್. ಜೈ ಆಂಜನೇಯ ಅಂತ ಆಂಜನೇಯನ್ಗೆ ವಂದಿಸ್ತಾ ನಮ್ಮ ಈ ಟ್ರಿಪ್ನ ಶುರು ಮಾಡೋಣ. ಮಾನ್ಯ ಶುರು ಮಾಡ್ಕೊಂಡಿರೋ ಸನ್ಶೈನ್ ಚಿಲ್ಡ್ರನ್ ಫಾರ್ ಚೇಂಜ್ ಕ್ಯಾಂಪೇನ್ ಮುಖಾಂತರ 2500 ಗಿಡಗಳನ್ನು ಅವಳು ಇವತ್ತು ಹಂಚ್ತಾ ಇದ್ದಾಳೆ. ದೇವರ ಆಶೀರ್ವಾದದಿಂದ ಅದು ಬಹಳ ಸಕ್ಸಸ್ಫುಲ್ ಆಗಿ ನೆರವೇರಲಿ ಅನ್ನೋ ಒಂದು ನಂಬಿಕೆಯಿಂದ ನಾವು ಹೊರಡೋಣ. ದಾರಿ ಉದ್ದಕ್ಕೂ ವಿಂಡ್ ಮಿಲ್ಸ್ ಕಾಣಿಸೋದಕ್ಕೆ ಶುರು ಆಗಿದೆ. ಚಿತ್ರದುರ್ಗದ ಹತ್ರ ಬರ್ತಾ ಇದ್ದೀವಿ. ವಾವ್, ಲುಕ್ ಅಟ್ ದ ಸೀರೀನ್ ಬ್ಯಾಕ್ ಗ್ರೌಂಡ್. ವಾವ್, ಚಿತ್ರದುರ್ಗ ಇನ್ ಜಸ್ಟ್ 5 kilometers and the road is so pretty beautiful. ಮಾನ್ಸೂನ್ ಡ್ರೈವ್ಗೆ ಹೇಳಿ ಮಾಡಿಸಿದಂತಹ ಸೀನರಿ ಕೂಡ ಕಣ್ಣು ಕೋರೈಸುವಂತಹ ಹಸಿರು. ದಾರಿ ಉದ್ದಕ್ಕೂ ಎಲ್ಲ ಕಡೆಗಳಲ್ಲಿ ಹೊಲಗಳಲ್ಲಿ ನೀರು ತುಂಬಿದೆ ಆ್ಯಂಡ್ ಹಸಿರು, ಹಚ್ಚ ಹಸಿರು, ಕಣ್ಣು ಕೋರೈಸುವಂತಹ ಹಸಿರು. ವಾವ್, ಜಸ್ಟ್ ಟೇಕ್ ಅ ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಸೀನರಿ. ಬೆಳಗ್ಗೆ ಈ ರೀತಿಯಾದಂತಹ ಸುಂದರವಾದ ವಾತಾವರಣದಲ್ಲಿ ತುಂತುರು ಮಳೆ ಹನಿಗಳ ಜೊತೆಯಲ್ಲಿ ಡ್ರೈವ್ ಮಾಡೋ ಮಜಾನೇ ಬೇರೆ. Hey guys, good morning. So ಆಗ್ಲಿಂದ it's been around 307 kilometers completed in 4 hours and ಬೆಳಿಗ್ಗೆ 2:50ಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು. 2:40 ಅನ್ಸುತ್ತೆ ಅಲ್ವಾ? ಸೊ 2:40ಗೆ ನಾವು ಸ್ಟಾರ್ಟ್ ಮಾಡಿದ್ದು. ಬೆಳಿಗ್ಗೆ 1:30 ಎದ್ದಿದ್ದೀವಿ and 4 hours of driving already. ಡೆಸ್ಟಿನೇಷನ್ ಎಲ್ಲಿ ಅನ್ನೋದು ಆ ಕುತೂಹಲ ಹಾಗೆ ಇರಲಿ. We'll let you know very soon where we are heading to. It's a monsoon drive as usual. August ಬಂತು ಅಂದ್ರೆ ಒಂದು ಒಳ್ಳೆ ಮಾನ್ಸೂನ್ ಡ್ರೈವ್ ಹೋಗಿ ಬರ್ತೀವಿ. ಸೊ ಈ ಸಲ ಕೂಡ ಒಂದು ಸ್ಪೆಷಲ್ ಡೆಸ್ಟಿನೇಷನ್, ಇಲ್ಲಿವರೆಗೂ ನಾವು ಹೋಗಿಲ್ಲದೆ ಇರೋಂತಹ ಜಾಗ, and I'm very excited for that and definitely you will also be very very happy looking into that destination. So see you soon. Independence Day, watching this green part of India gives so much happiness. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ನಾನು ಇವತ್ತು ಇಷ್ಟು ಸ್ಲೋ ಆಗಿ ಯಾಕೆ ವಿಶ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ನನಗೆ ಈ ಒಂದು ದೊಡ್ಡ ಫ್ಲಾಗು ಹೈವೇನಲ್ಲಿ ಕಾಣಿಸ್ತು. ಇವತ್ತು August 15th, ನಮ್ಮ 79th ಇಂಡಿಪೆಂಡೆನ್ಸ್ ಡೇ. ಪ್ರತಿಯೊಬ್ಬರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನ ವಿಶ್ ಮಾಡ್ತಾ, ಹಾಗೇನೆ ನಮ್ಮ ದೇಶ ಯಾವಾಗ್ಲೂ ಸುಖ ಸಮೃದ್ಧಿಯಿಂದ ತುಂಬಿರ್ಲಿ, ಅಭಿವೃದ್ಧಿ ನಮ್ಮ ಪಥವಾಗಿರ್ಲಿ ಅಂತ ಹಾರೈಸ್ತಾ, ಒನ್ಸ್ ಅಗೇನ್ ಲೆಟ್ಸ್ ಕಂಟಿನ್ಯೂ ಆರ್ ಜರ್ನಿ. ಬೆಳಿಗ್ಗೆ 1:00 ಎದ್ದಿದ್ದು ಸಿಕ್ಕಾಪಟ್ಟೆ ಹೊಶವಾಗ್ತಾ ಇತ್ತು. ಸೊ ದಾರಿನಲ್ಲಿ ಕೆಫೆ ಮಿಶ್ರಾ ಕಾಣಿಸ್ತು. ಮಿಶ್ರಾ ಪೇಡ, ಲೈವ್ ಮಿಶ್ರಾ ಪೇಡ ಮಾಡುವಂತಹ ಜಾಗ, ಹಾಗೆ ಇಡ್ಲಿ ದೋಸಾ ಕೌಂಟರ್ ಅಂತ ಕೂಡ ಕಾಣಿಸ್ತು. ವಾವ್, ಇಲ್ಲಿ ನೋಡಿ ಎಷ್ಟು ತರಾವರಿ ಧಾರವಾಡ ಪೇಡಗಳು ಕಾಣಿಸ್ತಾ ಇದೆ. ಲಾಲ್ ಪೇಡ, ಧಾರವಾಡ ಮಿಶ್ರಾ ಪೇಡ, ಕುಂದ. ವಾವ್, ಜಾಗ ಅಂತೂ ಇಂಡಿಪೆಂಡೆನ್ಸ್ ಡೇ ವೈಬ್ ಅಂತೂ ಎದ್ದು ಕಾಣಿಸ್ತಾ ಇತ್ತು. ಆ್ಯಂಡ್ ದ ಸ್ಮೆಲ್, ವಾವ್, ಊಟದ ವಾಸನೆ. ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ, ಹಾಗೇನೆ ಪೂರಿ ಭಾಜಿ, ಹೊಟ್ಟೆ ತುಂಬ ತಿಂದು ಇಂಡಿಪೆಂಡೆನ್ಸ್ ಡೇ ಆಚರಿಸ್ತಾ ಇದ್ದಂತಹ ಕೆಫೆ ಮಿಶ್ರಾ ಅವ್ರ ಜೊತೆಲಿ ನಾವು ಸೇರ್ಕೊಂಡ್ವಿ. ಸೊ ನಾವು ತಂದಿದಂತಹ 2500 ಗಿಡಗಳಲ್ಲಿ ಕೆಲವು ಗಿಡಗಳನ್ನ ಕೆಫೆ ಮಿಶ್ರಾ ಪೇಡ ಅವ್ರ ಜೊತೆಲೂ ಹಂಚಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಿದ್ವಿ. ಸೊ ಗೈಸ್, ಈಗಷ್ಟೇನೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿ ಆರ್ ಬ್ಯಾಕ್ ಆನ್ ದ ಹೈವೇ. ಸೊ ಇದು ಫಸ್ಟ್ ಟೈಮ್ ಅನ್ಸುತ್ತಲ್ವಾ ನಾವು ಈ ರೂಟ್ ತಗೊಂಡಿರೋದು? ಮುಂಚೆ ಬಂದಿದ್ವಾ? ಧಾರವಾಡ ರೋಡು.
ಆದ್ರೆ ನಾವ ಯಾವತ್ತೂ ಈ ಮಿಶ್ರಾ ಪೇಡಾದು ಕೆಫೆ ನೋಡಿರ್ಲಿಲ್ಲ ಅಲ್ವಾ? ನಿಲ್ಸಿಲ್ಲ. ಓಕೆ, ಬಾಂಬೆಗೆಲ್ಲ ಇದೇ ರೋಡಾ? ಓಕೆ, ಸೊ ಇವಾಗಷ್ಟೇ ಮಿಶ್ರಾ ಪೇಡಾ ಕೆಫೆನಲ್ಲಿ ವಿ ಹ್ಯಾಡ್ ಅನ್ ಆಸಮ್ ಬ್ರೇಕ್ಫಾಸ್ಟ್. ದಾವಣಗೆರೆ ಬೆಣ್ಣೆ ದೋಸೆ, ಗೀ ಪೊಂಗಲು, ಹಾಗೇನೆ ಇವ್ರ ಫೇವ್ರೆಟ್ ಪೂರಿ. ಇಷ್ಟು ತಿನ್ಕೊಂಡು ವಿ ಆರ್ ಬ್ಯಾಕ್ ಆನ್ ದ ಹೈವೇ. ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ, ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ. ಎಲ್ಲೆಲ್ಲೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆಗಸ್ಟ್ 15 ರೆಡ್ ಅಲರ್ಟ್ ಅಂತೂ ತುಂಬ ಜಾಗಗಳಲ್ಲಿ ಡಿಕ್ಲೇರ್ ಮಾಡಲಾಗಿದೆ. ಕರ್ನಾಟಕದಲ್ಲೂ ಬೆಳಗಾವಿ, ಧಾರವಾಡ, ಹಾಗೇನೆ ಮಹಾರಾಷ್ಟ್ರದಲ್ಲೂ ಮಾನ್ಸೂನ್ ಅಲರ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ದಾರಿ ಉದ್ದಕ್ಕೂ ಎಲ್ಲ ಕಡೆಗಳಲ್ಲೂ ನೀರು ತುಂಬಿ ತುಳುಕ್ತಾ ಇದೆ. ಆ್ಯಂಡ್ ಇದನ್ನ ನೋಡೋದೇ ಕಣ್ಣಿಗೆ ಒಂದು ಹಬ್ಬ. ಮೋಟರ್ ಬೋಟ್ ಇದ್ರೆ ಹೆಂಗಿರುತ್ತೆ? ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ. ಅಲ್ಲಲ್ಲಿ ತುಂತುರು ಹನಿ ಹಾಕ್ತಾ ಇದ್ರೆ, ಕೆಲವು ಕಡೆಗಳಲ್ಲಿ ಜೋರಾಗಿ ಮಳೆ ಸುರಿತಾ ಇದೆ. ಎಲ್ಲೆಲ್ಲೂ ಹಸಿರು, ಕಪ್ಪು ಮೋಡಗಳು, ಹಾಗೇನೆ ಸೊ ಇದು ಒದ್ದೆ ಆಗಿರುವಂತಹ ರೋಡು. ಸೊ ಈ ಒಂದು ಸುಂದರವಾದ ದೃಶ್ಯದೊಂದಿಗೆ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆಫ್ ರೋಡಿಂಗ್ ಟ್ರ್ಯಾಕ್ ನೋಡಿ ಹತ್ತಿಸ್ತೀರಾ? ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ವಾ? ಹೈವೇ. ಸೊ ಈಗ ಈ ವೈಟ್ ಹೌಸ್ ರೆಸ್ಟೋರೆಂಟ್ ಏನ್ ನೋಡ್ತಾ ಇದೀವಿ, ಈಗಷ್ಟೇ ರೀಸೆಂಟ್ ನಮ್ಮ ಹಳೆ ಒಂದು ಬ್ಲಾಗ್ ಅಲ್ಲಿ ನೋಡಿರ್ತೀವಿ. ಸೊ ಈಗ ಇಲ್ಲೊಂದು ಹೈವೇ ಬರ್ತಾ ಇದೆ, ಅದಕ್ಕೆ ಬ್ರಿಡ್ಜ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ರೋಡ್ವೇಸ್ ಎಲ್ಲಾನು. ಹೋಪ್ಫುಲಿ ಇನ್ ಅನದರ್ 5 years, in another 5 years we may have a new route, new road, new connectivity. ಸೊ ದಾರಿ ಉದ್ದಕ್ಕೂ ಬೇಕಾದಷ್ಟು ಕೊಂಕಣ್ ಫ್ರೂಟ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಗ್ವಾವಾ ಇಸ್ ಮೈ ಫೇವ್ರೆಟ್. ಅದಕ್ಕೋಸ್ಕರ ಹರ್ಷ ನನಗೋಸ್ಕರ ಅಂತ ನಿಲ್ಸಿದ್ದಾರೆ. ಸೊ ಇಲ್ಲಿ ಗ್ವಾವಾ ತಗೊಂತಾ ಇದ್ದೀವಿ. ದಾರಿ ಉದ್ದಕ್ಕೂ ಹಸಿರು ಚಪ್ರ ಹಾಕ್ಸ್ದಾಗೆ ಹಸಿರು ಮರಗಳು, ದೊಡ್ಡ ದೊಡ್ಡ ಮರಗಳು, ಅದೂ ಸೌಂದರ್ಯದ ಗಣಿ ಅಂತಾನೆ ಹೇಳ್ಬೋದು ಈ ರಸ್ತೆ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಹಸಿರು, ಎಲ್ಲೂ ನೋಡಿದ್ರೂ ಹಸಿರು. ಇದಕ್ಕಿಂತ ಇನ್ನೊಂದು ಅದ್ಭುತವಾದಂತಹ ಡ್ರೈವ್. ವಾವ್, ಗ್ರೀನರಿ ಮಾತ್ರ ಚೆನ್ನಾಗಿದೆ. ಸ್ವಲ್ಪ ಬಿಲ್ಡಿಂಗ್ಸು, ಹೋಟೆಲ್ಸ್ ಮಧ್ಯದಲ್ಲಿ ಕಟ್ಟಿದ್ದಾರೆ. ಬಟ್ ಒಂದು ಕ್ಷಣ ಬಿಟ್ಟು ನೋಡಿ ಹೆಂಗಿದೆ. ಅಮೇಜಿಂಗ್ ಗ್ರೀನರಿ. ನಾವು ಆಗಲೇ ಮಹಾರಾಷ್ಟ್ರ ಎಂಟರ್ ಆಗಿದೆ. ಆ್ಯಂಡ್ ಕೆಲವು ಕಡೆಗಳಲ್ಲಿ ರೂಟನ್ನು ತಪ್ಪಿದ್ವಿ, ಅದರಿಂದ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ನಮ್ಮ ಜರ್ನಿ. ಬಟ್ ನೋ ವರೀಸ್, ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಈಗ ಸದ್ಯಕ್ಕೆ ಒಂದು ಅದ್ಭುತವಾದಂತಹ ಘಾಟು. ನಾವು ಯಾವತ್ತೂ ಈ ಡ್ರೈವ್ ಮಾಡಿರಲಿಲ್ಲ, ಈ ಘಾಟ್ ಸೆಕ್ಷನ್ನ ನಾವು ಡ್ರೈವ್ ಮಾಡಿರಲಿಲ್ಲ. ಸೊ ಇವತ್ತು ವಿ ಗೋಣ ಎಕ್ಸ್ಪೀರಿಯನ್ಸ್. ಮಧ್ಯಾಹ್ನ ಒಳ್ಳೆ ಮಹಾರಾಷ್ಟ್ರಿಯನ್ ಮೀಲ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಕಾಣಿಸ್ತು. ಸೊ ಇಲ್ಲಿ ಫುಡ್ ಪ್ರಾಡಕ್ಟ್ಸ್ಗಳನ್ನು ಕೂಡ ಇವರು ಮಾರ್ತಾರೆ. ಸೊ ಈ ಜಾಗದಲ್ಲಿ ನಿಲ್ಸಿದ್ವಿ. ಸೊ ಒಂದು ಸ್ಮಾಲ್ ಬ್ರೇಕ್ ತಗೊಂಡಿದ್ದೀವಿ. ಇಲ್ಲೇ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಇತ್ತು, ಆ ಔಟ್ಲೆಟ್ ಹತ್ರ ನಿಲ್ಲಿಸಿ ಒಂದು ಸ್ವಲ್ಪ ಮಸಾಲ ಪಾಪಡ್, ಚಾಯ್ ಮತ್ತು ಮಾರ್ನಿಂಗ್ ಒಂದು ವೆಜ್ ಥಾಲಿ ಹೇಳಿದ್ದೀವಿ. ಸೊ ಇದಾದಮೇಲೆ ಮತ್ತೆ ಬ್ಯಾಕ್ ಟು ಆರ್ ಜರ್ನಿ. ಮಹಾರಾಷ್ಟ್ರಿಯನ್ ಥಾಲಿ ಅಂತೂ ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಆಯಿತು. ಅದನ್ನ ನೋಡಿ ನಾವು ಇನ್ನೊಂದು ಮೀಲ್ಸ್ ಆರ್ಡರ್ ಮಾಡಿದ್ವಿ.
ಸೊ ಇಲ್ಲೇ ಬೆಳೆದಿರುವಂತಹ ಬಹಳಷ್ಟು ಭತ್ತ ಧಾನ್ಯಗಳನ್ನ ಮಾರಾಟ ಮಾಡ್ತಾರೆ. ನಾವು ಕೆಲವು ಪ್ರಾಡಕ್ಟ್ಸ್ಗಳನ್ನ ಕೊಂಡ್ಕೊಂಡ್ವಿ ಕೂಡ. ಇವರು ಹೋಮ್ ಡೆಲಿವರಿ ಕೂಡ ಮಾಡ್ತಾರೆ. ಈ ನಂಬರ್ಗಳನ್ನ ನೀವು ನೋಡಿ ಆರ್ಡರ್ ಮಾಡಬಹುದು ಅಂಡ್ ಹೋಮ್ ಡೆಲಿವರಿ ಕೂಡ ನಿಮಗೆ ಸಿಗುತ್ತೆ. ಅಂಡ್ ಈಗಷ್ಟೇ ಲಂಚ್ ಮುಗಿಸ್ಕೊಂಡು ವಿ ಆರ್ ಬ್ಯಾಕ್ ಆನ್ ದ ಹೈವೇ ಅಂಡ್ ಆಗ್ಲಿಂದ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದೆ ಅಲ್ವಾ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಎಲ್ಲಿಗೆ ಹೋಗ್ತಾ ಇದೀವಿ? ಅಂಬೋಲಿ ಘಾಟ್. Yes, for the first time Maharashtra trip ಅಲ್ಲಿ we are experiencing ಅಂಬೋಲಿ ಘಾಟ್. ಇಷ್ಟು ವರ್ಷ ಮಹಾರಾಷ್ಟ್ರ ಟ್ರಿಪ್ ಮಾಡಿದಾಗೆಲ್ಲಾನು ನಾವು ಖಾಂಡಿ ಮಾಡಿದ್ವಿ, ಖಾಬೋಲಿ ಮಾಡಿದ್ವಿ, ಹಾಗೆ ಭಂಡಾರದಾರ ಮಾಡಿದ್ವಿ, ಮಲ್ಸೇಜ್ ಘಾಟ್, ಟಾಮಿನಿ ಘಾಟ್, ಮತ್ತೆ ಇನ್ನು ಎಷ್ಟೊಂದು ಮಹಾರಾಷ್ಟ್ರೀಯನ್ ಮಾನ್ಸೂನ್ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಬಟ್ ಅಂಬೋಲಿ ಘಾಟ್ ನ ನಾವ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ, ಕೊಂಕಣ್ ಹೋಗಿರ್ಲಿಲ್ಲ. So ಈ ಟ್ರಿಪ್ completely dedicated to the wonderful Maharashtrian Konkan series. So ಈಗ ನಮ್ಮ ಕೊಂಕಣ್ ಸೀರೀಸ್ ಶುರು ಆಗುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸೀರೀಸ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಕೊಂಕಣ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ಗಣಪತಿ ಪುಲೆ, ರತ್ನಗಿರಿ, ಮಾಲ್ವನ್ ಇದು ನಮ್ಮ ಪ್ರಯಾರಿಟಿ ಆಗಿರುತ್ತೆ. ಹಾಗೆ ಅಂಬೋಲಿ ಘಾಟ್ ತುಂಬಾ ಕೇಳಿದ್ದೆ ಅಂಬೋಲಿ ಘಾಟ್ ಬಗ್ಗೆ ಅಂಡ್ ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಇಟ್. ಐ ಆಮ್ ವೆರಿ ಎಕ್ಸೈಟೆಡ್. ಹೌ ಎಕ್ಸೈಟೆಡ್ ಆರ್ ಯು ಮಿಸ್ಟರ್ ಹರ್ಷ? Very much. And how excited are you Manya? ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ. ಈ ಮಾನ್ಸೂನ್ ಡ್ರೈವ್ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ ಆಗಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಬಿಕಾಸ್ ರೈಟ್ ಫ್ರಮ್ ಮಾರ್ನಿಂಗ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಹೆವಿ ರೈನ್ಫಾಲ್. ಯಾವುದೇ ಕ್ಲಿಪ್ ತೆಗೆದು ನೋಡಿದ್ರು ನಿಮ್ಗೆ ಅದರೊಳಗೆ ಜೋರಾಗಿ ಮಳೆ ಸುರಿತಾ ಇರೋದನ್ನ ನೋಡ್ತೀರಾ. ಅಟ್ ಟೈಮ್ಸ್ ವಿಸಿಬಿಲಿಟಿ ಕೂಡ ಝೀರೋ ಇತ್ತು, ಅಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು. ಅಂಡ್ ಕ್ಯಾಮ್ರಾ ಇಸ್ ನಾಟ್ ಡೂಯಿಂಗ್ ಜಸ್ಟಿಸ್. ಹರ್ಷ ಆಗ್ಲೇ ಆಡ್ಕೊಂತ ಇದ್ರು ನನ್ನ, ಯಾವಾಗ್ಲೂ ಕ್ಯಾಮ್ರಾ ಇಸ್ ನಾಟ್ ಡೂಯಿಂಗ್ ಜಸ್ಟಿಸ್ ಅಂತ ಹೇಳ್ತಾಳೆ ಅಂತ. ಬಟ್ ದಟ್ ಇಸ್ ದ ಟ್ರೂತ್, ದಟ್ ಇಸ್ ದ ಟ್ರೂತ್. ಗೈಸ್, ನಾನು ಆಗ್ಲೇ ಹೇಳಿದೆ ಜೋರಾಗಿ ಮಳೆ ಸುರಿತಾ ಇದೆ ಅಂತ. ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಮಳೆ ಅಂತ. And these roads are so scenic and beautiful. ಮತ್ತೆ ಅಲ್ಲಿ ಒಂದು ರೆಡ್ ಬಸ್ ಬರ್ತಾ ಇರೋದು ಎಷ್ಟು ಸೀನಿಕ್ ಆಗಿ ಕಾಣಿಸ್ತದೆ ಗೊತ್ತಾ? Oh my god, what is this place? ಸೊ ದಾರಿಯುದ್ದಕ್ಕೂ ಬೇಕಾದಷ್ಟು ರೆಸ್ಟೋರೆಂಟ್ಸ್ ಕಾಣಿಸ್ತದೆ. ಲಾಸ್ಟ್ ಟೈಮ್ ನಾವು ಮಹಾರಾಷ್ಟ್ರ ಟ್ರಿಪ್ ಅಲ್ಲಿ, ಅದು ಮಾನ್ಸೂನ್ ಡ್ರೈವ್ ಅಲ್ಲಿ, ಭಂಡಾರದಾರ ಅಲ್ಲಿ ಸ್ವಲ್ಪ ಕಮ್ಮಿ ರೈನ್ಫಾಲ್ ನ ನೋಡಿದ್ವಿ. ಹಾಗೇನೆ ತಾಮಿನಿ ಘಾಟ್ ಅಲ್ಲಿ ಒಳ್ಳೆ ರೈನ್ಫಾಲ್ ಆಗಿತ್ತು. ಬಟ್ ಈ ಸಲ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಬೆಸ್ಟ್ ಮಾನ್ಸೂನ್ ಡ್ರೈವ್. ವೆರಿ ಹ್ಯಾಪಿ. ಫಸ್ಟ್ ಟೈಮ್ ನಾವು ಮಹಾರಾಷ್ಟ್ರ ಟ್ರಿಪ್ ಮಾಡಿದಾಗ, ಮಾನ್ಸೂನ್ ಡ್ರೈವ್ ಮಾಡಿದಾಗ ಎಷ್ಟು ಚೆನ್ನಾಗಿ ನಾವು ಮಾನ್ಸೂನ್ ಡ್ರೈವ್ ನ ಎಂಜಾಯ್ ಮಾಡಿದ್ವಿ, ಅದಕ್ಕಿಂತ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ಈ ಸಲ. ಇನ್ನೇನ್ರಿ ಅಷ್ಟು ಮ್ಯಾಜಿಕಲ್ ಆಗಿ ಕಾಣಿಸ್ತಾ ಇದೆ ನಿಮಗೆ. ಗೈಸ್, ಜಸ್ಟ್ ಟೇಕ್ ಅ ಲುಕ್ ಅಟ್ ದಿಸ್ ಸೀನ್ರಿ. ಈ ಹಸಿರು, ತುಂತುರು ಮಳೆ ಹನಿಗಳು, ಈ ಜಾಗ ಯಾವುದೋ ಒಂದು ಅದ್ಭುತವಾದಂತಹ ನಿಸರ್ಗದ ಸ್ವರ್ಗದಲ್ಲಿ ಇದೀವಿ ಅಂತ ಅನ್ನಿಸ್ತಾ ಇಲ್ಲ? Oh my god, this place is magical. ಪ್ರತಿ ಸಲ ನಾನು ಇದನ್ನ ಹೇಳಿದಾಗೂ ಎಲ್ಲ ಜಾಗಕ್ಕೂ ಹಿಂಗೆ ಹೇಳ್ತೀನಿ ಅಂತ ಅನ್ಕೊಂಬಿಡಿ. ಇಟ್ ಇಸ್ ಇಂಡಿಯಾ, ಅವರ್ ಇಂಡಿಯಾ, ಇನ್ಕ್ರೆಡಿಬಲ್ ಇಂಡಿಯಾ, ರಿಚ್ ಇನ್ ನ್ಯಾಚುರಲ್ ರಿಸೋರ್ಸಸ್. ಇಂಡಿಯಾ ಅಂದ್ಮೇಲೆ ಸುಮ್ಮನೆನಾ? ಎಲ್ಲ ಜಾಗನೂ ಸೂಪರ್ ಆಗೇ ಇರುತ್ತೆ. ಸೊ ಈಗಷ್ಟೇ ಒಂದು ಅದ್ಭುತವಾದಂತಹ ಕೆರೆನ ದಾಟ್ಕೊಂಡು ಬಂದ್ವಿ. ಸೊ ವಾಪಸ್ ಯೂ ಟರ್ನ್ ತಗೊಂಡು ಅದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ. ದಟ್ ಪ್ಲೇಸ್, ಐ ಟೆಲ್ ಯು, ವಾವ್ ವಾವ್, ವಾಟ್ ಇಸ್ ದಿಸ್ ಪ್ಲೇಸ್? ಅಮೇಜಿಂಗ್. ಇದು ಡೈರೆಕ್ಟ್ ಕೆರೆಗೆ ಕರ್ಕೊಂಡು ಹೋಗ್ತಾ ಇದೆ, ರೋಡ್ ಟು ದ ಲೇಕ್. ವಾವ್ ಗೈಸ್, ದಿಸ್ ಪ್ಲೇಸ್ ಇಸ್ ಹೆವೆನ್. ಕೆರೆ ಹತ್ರ ತಗೊಂಡು ಹೋಗಿ ಗಾಡಿನ ಪಾರ್ಕ್ ಮಾಡಿದ್ವಿ. ಒಂದಷ್ಟು ಒಳ್ಳೆ ಫೋಟೋ ಶೂಟ್ ಮಾಡಿಕೊಂಡು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಅಂತ. ಬಟ್ ಮಳೆ ಅಂತ ತುಂತುರು ಹನಿ ಹಾಕ್ತಾನೆ ಇದೆ. ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಅಬ್ಬಬ್ಬಾ, ಎಷ್ಟು ಅದ್ಭುತವಾಗಿದೆ ಈ ಜಾಗ.
ನಿಂತಲ್ಲೇನೆ ಕವಿ ಆಗೋಷ್ಟು ಸುಂದರವಾದಂತಹ ಜಾಗ ಇದು. ವರ್ಷಧಾರಿಯ ಸಿಂಚನಕ್ಕೆ ಕವಿಯ ಮನ ರೋಮಾಂಚನಗೊಂಡಿದೆ. ಇಳಿಗೆಲ್ಲ ಮುಂಗಾರು ಮಳೆ ಸುರಿದು ಹಸಿರಾದ ಸಹ್ಯಾದ್ರಿಯನ್ನ ಕಂಡು ಹಾಲ್ತೆನೆಗಳ ಹೊಯ್ದಾಟ, ನವಿರಾದ ಸುಳಿ ಗಾಳಿಗೆ ಮೈಯೊಡ್ಡಿ, ಮಳೆ ಹನಿಗಳ ಸದ್ದಿಗೆ ಕಿವಿಯೊಡ್ಡಿ ಕವಿಯಾಗಿದೆ ಮೈ ಮನ. ಇದೆ ಮಹಾರಾಷ್ಟ್ರ ಮಾನ್ಸೂನ್. ಇಲ್ಲ, ಇದು ಕೂಡ ಇದು ಲೊಕೇಶನ್ ಚೆನ್ನಾಗಿರಲ್ಲ ಅನ್ಸುತ್ತೆ, ಗೊತ್ತಿಲ್ಲ, ನೋಡೋಣ. ಬಟ್ ದಿಸ್ ಇಸ್ ಟ್ರೂಲಿ ಅಮೇಜಿಂಗ್. Guys, seriously camera is not doing justice. ಎಷ್ಟು ಸುಂದರವಾಗಿದೆ ಗೊತ್ತಾ ಮಾನ್ಸೂನ್ ಇನ್ ಮಹಾರಾಷ್ಟ್ರ. ಐ ಆಮ್ ಎಂಜಾಯಿಂಗ್ ದಿಸ್ ಸೀರೀಸ್. How was it? Wow. Finally, Amboli 7 kilometers. ದಾರಿ ಉದ್ದಕ್ಕೂ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ. ಎಲ್ಲಾ ಕಡೆಗಳಲ್ಲೂ ನೀರು ತುಂಬಿಕೊಂಡಿದೆ. ಅಂಡ್ ಈಗ ನಾವು ಅಂಬೋಲಿ ಘಾಟ್ಗೆ ಹೋಗ್ತಾ ಇದೀವಿ. ಹಂಗಂದ್ರೆ ದಾರಿ ಉದ್ದಕ್ಕೂ ವಾಟರ್ ಫಾಲ್ಸ್ ಕಾಣಿಸೋದಂತೂ ಸೂಪರು ಸೂಪರು. ನೀರು ಹೆಂಗ್ ಕರಿತಾ ಇದೆ ಇಲ್ಲಂತೂ ನೀನು. Oh my god, guys, the river is water flowing and see, we are driving through it. Oh, waiting. ರಿವರ್ ಓವರ್ಫ್ಲೋ ಆಗಿದೆ. ಯಾವ ಗಾಡಿನೂ ಮುಂದೆ ಹೋಗ್ತಾ ಇಲ್ಲ. ಹೈಲಕ್ಸು ಚಚ್ಕೊಂಡು ಮುಂದೆ ಹೋಗ್ತಾ ಇದೀವಿ. ವಾವ್. ಬಟ್ ವಾಪಸ್ ಹೆಂಗ್ ಬರೋದು ಅನ್ನೋದೇ ದೊಡ್ಡ ಯೋಚನೆ ಆಗ್ತಾ ಇದೆ. ಬಟ್ ದಿಸ್ ಫೀಲಿಂಗ್ ಗೈಸ್, ವಾವ್, ದ ಓನ್ಲಿ ವರ್ಡ್ ಕಮಿಂಗ್ ಔಟ್ ಫ್ರಮ್ ಮೈ ಮೌತ್ ರೈಟ್ ನೌ. 30 rupees more janake. I look at the beauty of this place. Kavleshav Point. My god, oh my god.